ಅದರಲ್ಲೂ ಇವತ್ತಂದಂಥ ಈ ಒಂದು 5 ಗ್ಯಾರಂಟಿಗಳಿಂದಾಗಿ ದೇಶ ಇವತ್ತು ದೇಶ ಅಲ್ಲ ರಾಜ್ಯ ದಿವಾಳಿ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇವರಲ್ಲಿ ಯಾರು ಸತ್ಯ ಅಂತ, ಯಾಕಂತಂದ್ರೆ ಈಗ ಇಬ್ಬರಿಗೂ ಚುನಾವಣೆ ಗೆಲ್ಲೋದು ಬೇಕಾಗಿದೆ. ಚುನಾವಣೆ ಹೊಸ್ತಲಲ್ಲದ, ಇಬ್ಬರು ಒಂದೊಂದು ಸಂಖ್ಯೆ ಕೊಡ್ತಾ ಇದ್ದಾರೆ, ಇಬ್ಬರು ಒಂದೊಂದು ಮಾತು ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮತ್ತು BJP ಜನ. ಅಂದರೆ ಇಬ್ಬರಲ್ಲಿ ಯಾರು ಸತ್ಯ ಯಾರು ಸುಳ್ಳು, ಇದು ಒಂದು ದೊಡ್ಡ ಸಮಸ್ಯೆ ರೀ. ಜನ ಇವತ್ತು ಎಲ್ಲ ಗಾಬರಿಗೆ ಹೋಗಿಬಿಟ್ಟಿದ್ದಾರೆ, ಯಾರಪ್ಪ ಇವ್ರೊಳಗೆ. ಯಾಕಂದರೆ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಅವರೊಂದು ವಾದ ಮಾಡ್ತಾರೆ, ಅವರು ಒಂದು ಇನ್ನೂ ಅಂಕಿ ಸಂಖ್ಯೆ ಕೊಡ್ತಾರೆ, ಇವರು ಸಿದ್ದರಾಮಯ್ಯನವರು ಅಂಕಿ ಸಂಖ್ಯೆ ಕೊಡ್ತಾ ಇದ್ದಾರೆ. ಅದು ಪತ್ರಿಕಾಗೋಷ್ಠಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಕಳೆದ 5 ವರ್ಷಗಳಾಯಿತು, 4 ವರ್ಷಗಳಲ್ಲೇ 1,87,000 ಕೋಟಿ ರೂಪಾಯಿ ಹಾಳಾಗಿದೆ, ನಷ್ಟ ಆಗಿದೆ, ಟ್ಯಾಕ್ಸ್ ಬಂದಿಲ್ಲ, ನಮ್ಮ ಕರ್ನಾಟಕ ಬರಬೇಕಾಗಿ ದುಡ್ಡು ಬಂದಿಲ್ಲ ಅಂತ ಇವರು ವಾದ ಮಾಡ್ತಾ ಇದ್ದಾರೆ. 1,87,000 ಕೋಟಿ ನಾವು ಬೇಕಾದ ಯೋಜನೆಗಳು ಮಾಡ್ಕೋಬಹುದು ಅನ್ನುವಂಥ ಮಾತನ್ನ ಅವ್ರು ಮಾತಾಡ್ತಾ ಇದ್ದಾರೆ. ಇದು ಖರೇನಾ? ಇದು ಉತ್ತರ ಕೊಡಬೇಕಾದವರು ಬೊಮ್ಮಾಯಿಯವರಾಯಿತು, ಇನ್ನುಳಿದವ್ರು, ವಿರೋಧ ಪಕ್ಷದವರು ಕೊಡಬೇಕು ಇದಕ್ಕೆ ಉತ್ತರ. ಅದಕ್ಕೆ ಅರ್ಥಶಾಸ್ತ್ರಜ್ಞರು ಕೊಡಬೇಕಾಗಿದೆ, ಯಾರು ಸರಿ ಯಾರು ತಪ್ಪ ಅಂತೇಳಿ. ಇದನ್ನು ವಿಮರ್ಶೆ ಏನಪ್ಪ ಅಂತಂದ್ರೆ ಮಾಡುವಂಥದ್ದು ದಿನ ಬರ್ತದೆ. ಅದಕ್ಕಾಗಿನ ಅವರು BJPಗರು ಹೇಳ್ತಾ ಇದ್ದಾರೆ, ಶ್ವೇತಪತ್ರ ಹೊರಗೆ ತೊಗೊಂಬರ್ರಿ, ನೀವು ಯಾರೇನು ಮಾಡಿದಾರ ಅನ್ನೋದು ಎಲ್ಲ ಗೊತ್ತಾಗಿಬಿಡ್ತದೆ, ನಮ್ಮಿಂದ ಏನಾಗಿದೆ ಮತ್ತು ಈಗಿನ ಸರ್ಕಾರದಿಂದ ಏನಾಗಿದೆ. ಅದರಲ್ಲೂ ಈ 5 ಗ್ಯಾರಂಟಿಗಳಿಂದ ರಾಜ್ಯ ಹಂಗೆ ದಿವಾಳಿ ಆಗ್ತದೆ, ಅದು ಸ್ಪಷ್ಟ ಆಗ್ತದೆ. ಇದಕ್ಕೆ ರೆವೆನ್ಯೂ ಇಲ್ಲ, ಏನಿಲ್ಲ, ಹಂಗೆ ಸಂಗ್ರಹ ಮಾಡ್ತಾ ಹೊರಟದ ಅನ್ನುವಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವರು ಸಿದ್ದರಾಮಯ್ಯರು ತಗಡ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ನಾ ಶ್ವೇತಪತ್ರ ತೋದು ಗ್ಯಾರಂಟಿ ತಂದೆ ತರ್ತನು. ಯಾಕಪ್ಪ ಅಂತಂದ್ರೆ ಅದು ಏನು ನಮಗೆ ಗೊತ್ತಾಗಲಿ, ಜನಕ್ಕೂ ಗೊತ್ತಾಗಲಿ, ಜನಸಾಮಾನ್ಯ ದುಡ್ಡು ಅದು, ಟ್ಯಾಕ್ಸ್ ದುಡ್ಡು ಏನು ಖರ್ಚಾಗ್ತದೆ, ಎಲ್ಲಿ ಖರ್ಚಾಗ್ತದೆ, ಯಾರಿಗೆ ಹಾಕದ. ಕರ್ನಾಟಕದ ಟ್ಯಾಕ್ಸ್ ದುಡ್ಡು ಕರ್ನಾಟಕಕ್ಕೆ ಹೆಚ್ಚಾಗಬೇಕು, ಟ್ಯಾಕ್ಸ್ ಖರ್ಚದು ಅದು ಎಲ್ಲಿ ಆಗ್ತದೆ, ಯಾಕೆ ಆಗ್ತಾಯಿಲ್ಲ ಅನ್ನುವಂಥ ಮಾತನ್ನು ಅವ್ರು ಕೇಳ್ತಾ ಇದ್ದಾರೆ. ಹೆಚ್ಚು 4.4 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆಯನ್ನು ಕೊಡ್ತೀವಿ ಕನ್ನಡಿಗರು, ಅದರದ್ದು ಕೇವಲ 50ರಿಂದ 55 ಸಾವಿರ ಕೋಟಿ ತನಕ ಅಷ್ಟೇ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಈ ಸೆಂಟ್ರಲ್ ಗೌರ್ಮೆಂಟ್ದವರು. ಈಗ ಡೆಲ್ಲಿ ಗೌರ್ಮೆಂಟ್ ಅದು ಮೋದಿ ಶಾರ ಗೌರ್ಮೆಂಟ್ ಏನದ ನಮಗೆ ಮೋಸ ಮಾಡ್ತಾ ಇದೆ, ರೊಕ್ಕ ಬರಬೇಕಾಯ್ತು ಬರ್ತಾ ಇಲ್ಲ, ಕೊಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಅದು ಸರಿ ಅಡ್ವರ್ಟೈಸು ಕೊಟ್ಟು ಹೇಳ್ತಾ ಇದ್ದಾರೆ. ಅಡ್ವರ್ಟೈಸ್ ಎಷ್ಟು ಸರಿ ಎಷ್ಟು ತಪ್ಪ ಅದನ್ನು ತನಿಖೆ ಆಗಬೇಕಾಗಿದೆ. ಆದರೂ ಅಡ್ವರ್ಟೈಸಲ್ಲಿ ಏನದ ಅನ್ನೋದು ಈಗಾಗಲೇ ಜನರು ನೋಡಿದ್ದಾರೆ. ಆದರೂ ಮತ್ತೊಮ್ಮೆ ಹೇಳುವಂಥದ್ದು ಏನಪ್ಪ ಅಂದರೆ ದೊಡ್ಡ ಅಡ್ವರ್ಟೈಸ್ ಕೊಟ್ಟಿದ್ದಾರೆ, ಅದರಲ್ಲಿ ಗಾಂಧೀಜಿಯವರು ಫೋಟೋನ ಹಾಕ್ಕೊಂಡಿದ್ದಾರೆ, ಮಾಡಲಿ ಅಡ್ಡಿಲ್ಲ, ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಸರ್ಕಾರ ಇನ್ನೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು ಒಂದು ವಿಚಿತ್ರವಾದರೂ ಸತ್ಯ. ಯಾಕಂದರೆ ನಮಗೆ ಅನ್ಯಾಯ ಆಗಿದೆಪ್ಪ ಇವರಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಅಂದಾಗ. ಇದಕ್ಕೆ ಕಾರಣ ಏನಂದ್ರೆ ಸೆಂಟ್ರಲ್ದಲ್ಲಿ ಒಂದು ಬೇರೆ ಗೌರ್ಮೆಂಟ, ಸ್ಟೇಟದಲ್ಲಿ ಒಂದು ಗೌರ್ಮೆಂಟ ಬೇರೆ ಇರೋದ್ರಿಂದ ಯಾರು ಸತ್ಯ ಯಾರು ಸುಳ್ಳು ಹೇಳ್ಕೊಡಿದ್ರೆ ಇಬ್ಬರು ಅಲ್ಲಿ ಒಂದು ಸ್ವಲ್ಪ ತಿಕ್ಕಾಟ ಪೈಪೋಟಿ ನಡೆದಂತ. ಸಪೋಸ್ ಏನಾದರೂ ಕೇಂದ್ರದಲ್ಲಿದ್ದಂಥ ಸರ್ಕಾರ ಇಳಿದಿದ್ದರೆ ಇದೆಲ್ಲ ಮಾಡ್ತಾ ಇರಲಿಲ್ಲ ಅವರು. ಯಾಕಂದ್ರೆ ನಾವು ಹಿಂದೆ ನೋಡಿದ್ವಿ BJP ಸರ್ಕಾರ ಕೇಂದ್ರದಾಗ ಎಷ್ಟು ಪ್ರತಿಭಟನೆ ಮಾಡಿದ್ರು, ಎಷ್ಟು ದುಡ್ಡನ್ನು ತರಿಸ್ಕೊಂಡ್ರು ಅಂತೇಳಿ. ನಮ್ಮ ಟ್ಯಾಕ್ಸ್ ದುಡ್ಡನ್ನು ತಾವು ತೊಗೊಂಡ್ರು, ಮತ್ತು ನಮಗೆ ದುಡ್ಡು ಕೊಡೋ ಮುಂದೆ ನೀವು RBIದಿಂದ ಸಾಲ ತೊಗೊಳ್ರಿ, ಅದಕ್ಕೆ ಬಡ್ಡಿ ನಾವು ಕಡಿಮೆ ಮಾಡ್ತೀವಿ ಅನ್ನೋಂಥ ಮಾತಾಡೋದು ನಾವು ಕೇಳಿದ್ವಿ, ಅಂದಿದ್ದು ಕೇಳಿದ್ವಿ. ಸಾಲ ಯಾಕೆ ತೊಗೊಳಿದ್ರಿ, ನಮ್ಮ ಟ್ಯಾಕ್ಸ್ ದುಡ್ಡು ಇರೋ ಮುಂದೆ ನಮ್ಮ ಕರ್ನಾಟಕ ಜನ ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಹಾಗಂದರೆ ಉತ್ತರ ಭಾರತದಾಗಲಿ ಇನ್ನುಳಿದ ರಾಜ್ಯಗಳದ್ದಾಗಲಿ ಅಭಿವೃದ್ಧಿ ಆಗಬಾರ್ದು ಅನ್ನೋದು ಯಾರ್ದೂ ಇಲ್ಲ. ಅವ್ರದ್ದು ಅಭಿವೃದ್ಧಿ ಆಗಬೇಕಾದ್ರೆ ಏನು ಹಾಯ್ದು ಹುಡುಕ್ಬೇಕಲ್ಲ. ಯಾಕಂದ್ರೆ ಮೊದಲು ನಾ ಇದ್ರೆ ಜಗತ್ತಲ್ಲ ಅನ್ನುವಂಥದ್ದು. ಹಾಗಾಗಿ ಕನ್ನಡಿಗರ ಒಂದು ಏನು ಟ್ಯಾಕ್ಸ್ ಅದ ಆ ಟ್ಯಾಕ್ಸ್ ಮ್ಯಾಕ್ಸಿಮಮ್ ಕನ್ನಡಿಗರು ಖರ್ಚಾಗಬೇಕು ಅನ್ನೋದು ಒಂದು ಸಾಮಾನ್ಯ ಬಯಕೆ ಕನ್ನಡಿಗರದು. ಆದರೆ ಇದು ಈ ಒಂದು